ಒಬ್ಬ ವ್ಯಕ್ತಿಯ ಮುಖ ಸೌಂದರ್ಯ, ಅವನ ಆಸ್ತಿ ಅಂತಸ್ತು, ಪದವಿಗಳು ಅಥವಾ ಅವನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ನೋಡಿ ಮದುವೆ ಆಗ್ತೀರಿ ಅಂದ್ರೆ ಅದು ಅತ್ಯಂತ ಸ್ವಾರ್ಥದ ಪರಮಾವಧಿ ಅಂತ ನನಗನಿಸುತ್ತೆ. ಮದುವೆ ಅನ್ನೋದು ಕೇವಲ ಒಂದು ಈ ಸಮಾಜದ ಸೃಷ್ಟಿ ಅಷ್ಟೇ. ಅದೇನೂ ಜೀವನದ ಅನಿವಾರ್ಯ ಅಸ್ತಿತ್ವದ ಹೊಣೆಗಾರಿಕೆಯಲ್ಲ. ಮದುವೆ ಅನ್ನೋದು ನಿಮ್ಮ ಬದುಕಿನ ಶ್ರೇಷ್ಠ ಉದ್ದೇಶಕ್ಕೆ ಪೂರಕವಾಗಿದೆ ಅನ್ಸಿದ್ರೆ ಮಾತ್ರ ಮದುವೆಯಾಗಿ. ಅಷ್ಟಕ್ಕೂ ಇದನ್ನ ಲೈಫ್ನಲ್ಲಿ ಮಾಡಲೇಬೇಕಾದ ಏಕೈಕ ಕೆಲಸ ಅಂತ ಮಾತ್ರ ಅನ್ಕೋಬೇಡಿ. ಇದನ್ನ ಹೀಗೆ ಅರ್ಥ ಮಾಡಿಕೊಳ್ಳಿ. ಒಬ್ಬ ಗಂಡು ಮತ್ತು ಒಬ್ಬ ಹೆಣ್ಣು ಯುದ್ಧ ವಿಮಾನದಲ್ಲಿ ಶತ್ರುಗಳ ಅಡಗುದಾಣದ ಮೇಲೆ ಬಾಂಬ್ ಹಾಕುವ ಮಿಷನ್ ಮೇಲಿದ್ದಾರೆ ಅಂದುಕೊಳ್ಳಿ. ಅಲ್ಲಿ ಕಾಕ್ಪಿಟ್ನಲ್ಲಿ ಕೂತು ಅವರು ಪ್ರೇಮ ಸಲ್ಲಾಪ ಮಾಡೋಕೆ ಶುರು ಮಾಡಿದ್ರೆ ಹೇಗಿರುತ್ತೆ? ಅಷ್ಟಕ್ಕೆ ನಿಲ್ಲಲ್ಲ. ಆ ವಿಮಾನದಲ್ಲಿ ಅವರ ಜೊತೆ ಒಬ್ಬ ಪುರೋಹಿತರು ಕೂಡ ಇದ್ದಾರೆ. ಈಗ ಆ ಪುರೋಹಿತರು ಹೇಳ್ತಾರೆ, ನೋಡಿ, ನಿಮಗೆ ಮದುವೆ ಮಾಡಿಸೋಕೆ ಅಗ್ನಿ ಬೇಕು, ಅದರ ಸುತ್ತ ನೀವು 7 ಹೆಜ್ಜೆ ಇಡಬೇಕು ಅಂತ. ಆಗ ಈ ಬುದ್ಧಿವಂತರು ಮದುವೆಗೋಸ್ಕರ ವಿಮಾನವನ್ನೇ ಕ್ರಾಶ್ ಮಾಡಿ ಅಲ್ಲಿ ಬೆಂಕಿ ಉರಿಸ್ತಾರೆ. ಆಗ ಏನಾಗುತ್ತೆ? ನಿಮ್ಮ ಮಿಷನ್ ಏನಾಯ್ತು? ಶತ್ರುಗಳು ಅಲ್ಲಿ ಸಂಭ್ರಮ ಪಡ್ತಾರೆ. ಜೊತೆಗೆ ಇರಿ, ವಿಮಾನ ಹಾರಿಸಿ, ಶತ್ರುಗಳ ಮೇಲೆ ಬಾಂಬ್ ಹಾಕಿ. ಅದೇ ನಿಜವಾದ ಪ್ರೀತಿ ಅಂದ್ರೆ.